ಚಡಚಣ ತಾಲೂಕಿನ ಧೂಳಖೇಡ ಗ್ರಾಮದಲ್ಲಿ ವಿಜಯಪುರ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಶಿವಾನಂದ ಪಾಟೀಲ್ ಅವರಿಗೆ ಸೇರಿದ ರಸಭಬ್ಬರ ಅಂಗಡಿಗೆ ಸೋಮವಾರ ರಾತ್ರಿ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. ಈ ಬೆಂಕಿ ಅವಘಡದಲ್ಲಿ ಗೊಬ್ಬರ, ಕೃಷಿ ಔಷಧಿ ಹಾಗೂ ಇತರೆ ಕೃಷಿ ಉತ್ಪನ್ನಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಾನಿ ಸಂಭವಿಸಿದೆ ಎಂದು ತಿಳಿದುಬಂದಿದೆ. ಬೆಂಕಿಯ ತೀವ್ರತೆ ಹೆಚ್ಚಾಗುತ್ತಿದ್ದಂತೆ ಇಂಡಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಸೌಭಾಗ್ಯವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಪ್ರಾಥಮಿಕ ತನಿಖೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಈ ಕುರಿತು ಝಳಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ತನಿಖೆ ಮುಂದುವರೆದಿದೆ. ಇದು ಚಡಚಣದಿಂದ ಬಂದಿರುವ ಬ್ರೇಕಿಂಗ್ ನ್ಯೂಸ್. ಇನ್ನಷ್ಟು ಮಾಹಿತಿಗೆ ಗದಗ ವಾಣಿಜ್ಯ ಡೈರಿ. ನಿನ್ನೆ ದಿವಸ ಸಾಯಂಕಾಲ 7:30 ಗಂಟೆಗೆ ನಾವು ಯಾರೂ ದುಕಾನದಲ್ಲಿ ಇಲ್ಲದ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ನಮ್ಮ ಫರ್ಟಿಲೈಸರ್ ಪೆಸ್ಟಿಸೈಡ್ ಗೊಬ್ಬರದ ಅಂಗಡಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಉರಿ ಹತ್ತಿ ಸಾಧಾರಣ ಅರೌಂಡ್ ಒಂದು 2 ಕೋಟಿ ತನಕ ಇರುವಂಥ ಒಳಗಿಂದ ಫರ್ಟಿಲೈಸರ್ ಪೆಸ್ಟಿಸೈಡ್ಸ್ ಆಮೇಲೆ ಗೊಬ್ಬರಗಳು ಅಂದ್ರೆ ಬಯೋ ಗೊಬ್ಬರಗಳು ಎಲ್ಲ ಸುಟ್ಟು ಭಸ್ಮವಾಗಿರ್ತವೆ. ಅದಕ್ಕೆ ಈ ಜಿಲ್ಲಾಡಳಿತ ಮತ್ತು ಧೂಳಖೇಡ ಗ್ರಾಮದವರು ಎಲ್ಲರೂ ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ರಾತ್ರಿ ಇದ್ದರೂ ಕೂಡ ಎಲ್ಲ ಧೂಳಖೇಡ ಗ್ರಾಮಸ್ಥರು ಇವರಲ್ಲದೆ ಎಲ್ಲರೂ ಕೂಡಿ ನಮ್ಮದು ದುಕಾನದ ಮಳಿಗೆ ಅಂಗಡಿ ಉರಿ ಆರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಅಗ್ನಿಶಾಮಕ ದಳದವರು, ಪೊಲೀಸ್ ಸಿಬ್ಬಂದಿಯವರು ಮತ್ತು ರೆವಿನ್ಯೂ ತಲಾಟಿ ಸರ್ಕಲ್ ಅವರು ಕೂಡ ಎಲ್ಲರೂ ಕೂಡ ನಮ್ಮನ್ನು ಸಹಾಯ ಮಾಡಿದ್ದಾರೆ. ಆದರೂ ನಮ್ಮದು ಟೈಮ್ ಸರಿ ಇಲ್ಲದ ಮಟ್ಟಕ್ಕೆ ಇದು ದೊಡ್ಡ ಅಪಘಾತ ನಮ್ಮ ಕಡೆಯಿಂದ ಆಗ್ಯದ. ಅದಕ್ಕೆ ದೇವರು ನಮ್ಗೆ ಶಕ್ತಿ ಕೊಡ್ಲಿಕ್ಕೇಳಿ ಗೊಬ್ಬರ ಇಲಾಖೆದವ್ರು ಯಾರು ಬಂದು ವಿಸಿಟ್ ಕೊಟ್ಟರು? ಇನ್ನಾಗಿ ಅಗ್ರಿಕಲ್ಚರ್ ಆಫೀಸರ್ ಬಂದು ಭೇಟಿಯಾಗಿ ಸ್ವಲ್ಪ ಫೋಟೋ ತಗೊಂಡು ಸರ್ವೆ ಮಾಡಿ ಆಶ್ವಾಸನೆ ಕೊಟ್ಟರು. ಅವ್ರು ಏನು ಆಶ್ವಾಸನೆ ಏನು ಕೊಟ್ಟಿಲ್ಲ. ಅವರು ಇನ್ಶೂರೆನ್ಸ್ ಐತೆ ಅಂತ ಕೇಳಿದ್ರು. ನಾವು ಇನ್ಶೂರೆನ್ಸ್ ಮಾಡಿಲ್ಲ, ಅದು ನಮ್ಮದು ಒಂದು ಮಿಸ್ಟೇಕ್ ಆಗೈತೆ ಅಂತ ಹೇಳಿದ್ರು. ಅವ್ರು ಆಶ್ವಾಸನೆ ಕೊಡ್ಲಿಕ್ಕೆ ಅವ್ರ ಕಡೆಯಿಂದ ಏನು ಆಶ್ವಾಸನೆ ಏನು ಕೊಟ್ಟಿಲ್ಲ.